ಇಲ್ಲ ಗೈಸ್, ವೀಡಿಯೋ ಒಳಗಡೆ ಹೋಗಿನ ಮುಂಚೆ ಒಂದು ಚಿಕ್ಕ ಮಾತು ಹೇಳ್ಬಿಡ್ತೀನಿ ಗೈಸ್. ಇವಾಗ ನಾವು ಒಂದು ವ್ಯಕ್ತಿನ ಮೀಟ್ ಮಾಡೋಕೆ ಹೋಗ್ತಿದ್ದೀರಿ. ಅವರು ಆಲ್ಮೋಸ್ಟ್ ಈ ಗೋಸ್ಟ್ ವೀಡಿಯೋ ನೋಡೋರಿಗೆಲ್ಲ ಅವ್ರು ಯಾರು ಅಂತ ಗೊತ್ತಿರ್ಬೋದು. ಅವ್ರ ಜೊತೆ ಇವತ್ತು ಅವ್ರನ್ನ ಮೀಟ್ ಮಾಡೋಕೆ ಹೋಗ್ತಿದ್ದೀರಿ ಗೈಸ್. ನನಗಂತೂ ದೊಡ್ಡ ಆಸೆನೇ ಇತ್ತು ನನಗೆ ಅವ್ರ ಜೊತೆ ವಿಡಿಯೋ ಮಾಡಬೇಕು ಅಂತ. ಆ ಕನಸು ಇವತ್ತು ನನಸಾಗ್ತಿದೆ. ನನಗಂತೂ ಖುಷಿ ಆಗ್ತಿದೆ ಅವ್ರನ್ನ ಮೀಟ್ ಆಗೋಕ್ಕೆ, ಅವ್ರ ಜೊತೆ ವಿಡಿಯೋ ಮಾಡೋಕ್ಕೆ ಗೈಸ್. ವಿನು ಮಾತಾಡ್ತಾನೆ. ಏನಂತ ವಿನು, ನಿಂಗೆ ಹೆಂಗೈತೆ ಗೈಸ್? ನನಗಂತೂ ಫುಲ್ ಥ್ರಿಲ್ಲಿಂಗ್ ಆಗಿದೆ ಗೈಸ್ ಅವ್ರ ಜೊತೆ ವಿಡಿಯೋ. ನಮಗೆ ಗೈಸ್ ಸ್ವಲ್ಪ ಭಯ ಇತ್ತು, ಅಂದರೆ ಅಂಥ ದೊಡ್ಡ ವ್ಯಕ್ತಿ ಜೊತೆ ಮಾಡುವಾಗ ಏನು ಭಯ ಗೈಸ್. ಅವರೇ ನಮ್ಗೆ ಧೈರ್ಯ ಇರೋ ಥರ ನಮಗೆ. ಮತ್ತು ಇದು ತುಂಬ ದಿನದಿಂದ ಅವ್ರನ್ನ ಮೀಟ್ ಮಾಡಬೇಕು ಅಂದ್ಕೊಂಡಿರ್ತಾ ಇದ್ವಿ. ಅದೇ ಅದು ಟೈಮ್ ಕೂಡಿ ಬಂದಿಲ್ಲ, ಕಾಲ ಕೂಡಿ ಬಂದಿಲ್ಲ ಅಂತಾರಲ್ಲ ಆ ಥರ ಗೈಸ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾನು ಸ್ವಲ್ಪ ದೂರ ಐತೆ ಗೈಸ್. ಇನ್ನೇನು ನಾವು ಹೋಗ್ತಾ ಇದ್ದೀರಿ. ಇನ್ನೊಂದು ಸ್ವಲ್ಪ ದೂರ ಐತೆ, ರೀಚ್ ಆಗಿಬಿಡ್ತೀರಿ ಅಲ್ಲಿಗೆ ಗೈಸ್. ಇನ್ನೊಂದು ಚಿಕ್ಕ ಮಾತು ಗೈಸ್. ಇವಾಗ ನಾವು ಹಾಕೋ ವೀಡಿಯೋಸ್ನ ನೋಡ್ತಿದ್ದೀರಾ, ಆದರೆ ಯಾರು ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊತಾ ಇಲ್ಲ ಗೈಸ್. ಏನು ನಾವು ಮಾಡೋ ವಿಡಿಯೋ ಇಷ್ಟ ಆಗಲ್ವಾ ನಿಮಗೆ? ಇಲ್ಲಾಂದರೆ ಏನು ಅಂತ ಗೊತ್ತಿಲ್ಲ ಗೈಸ್. ಲೈಕ್ಸು ಇಲ್ಲ, ಸಬ್ಸ್ಕ್ರೈಬ್ಸು ಇಲ್ಲ, ಬರೀ ವ್ಯೂಸ್ ಮಾತ್ರ ಇದೆ ಅಷ್ಟೇ ಗೈಸ್. ಒಂದು ಚಿಕ್ಕ ಲೈಕ್ ಕೊಡೋಕ್ಕೆ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಗೈಸ್. ನಮಗೆ ನೆಕ್ಸ್ಟ್ ಈ ಥರ ಸಬ್ಸ್ಕ್ರೈಬು ಲೈಕು ಬಂದರೆ ನನಗೆ ನೆಕ್ಸ್ಟ್ ವಿಡಿಯೋ ಬಿಡೋಕ್ಕೆ ಮೋಟಿವೇಶನ್ ಆಗುತ್ತೆ ಗೈಸ್. ಗೈಸ್ ಪ್ಲೀಸ್ ಎಲ್ಲರೂ ಒಂದು ಈ ವಿಡಿಯೋ ನೋಡ್ತಾ ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಆದಷ್ಟು ಈ ವಿಡಿಯೋನ ಹೆಡ್ಫೋನ್ಸ್ ಹಾಕ್ಕೊಂಡು ನೋಡಿ ಗೈಸ್, ಅವಾಗೇ ನಿಮಗೆ ಥ್ರಿಲ್ಲಿಂಗ್ ಆಗಿ ಅನ್ಸೋದು. ಆದಷ್ಟು ಈ ವಿಡಿಯೋನ ನೈಟ್ ಹೊತ್ತು ನೋಡಿ, ಹೆಡ್ಫೋನ್ಸ್ ಹಾಕ್ಕೊಂಡು ನೋಡಿ ಗೈಸ್, ಅವಾಗೇ ನಿಮಗೆ ಥ್ರಿಲ್ಲಿಂಗ್ ಅನ್ಸೋದು. ಏನಂತೀವಿನ? ಹೆಡ್ಫೋನ್ ಹಾಕ್ಕೊಳ್ಬೇಕು, ಮಸ್ಟ್ ಆ್ಯಂಡ್ ಶುಡ್ ಗೈಸ್. ನಿಮಗೆ ಹೆಡ್ಫೋನ್ಸ್ ಹಾಕ್ಕೊಂಡ್ರೆ ನಿಮಗೆ ಥ್ರಿಲ್ಲಿಂಗ್ ಅನ್ಸೋದು, ಆ ಫೀಲ್ ಬರುತ್ತೆ ಗೈಸ್. ನಿಮಗೆ ಆ ಫೀಲ್ ಏನಂತ ಗೊತ್ತಾಗುತ್ತೆ. ಇಲ್ಲ ನೀಟಾಗಿ ಕೇಳಿಸಲ್ಲ ಗೈಸ್. ನಾರ್ಮಲ್ ಸ್ಪೀಕರ್ಸಲ್ಲಿ ಕೇಳಿಸಲ್ಲ, ಫೋನ್ ಸ್ಪೀಕರ್ಸಲ್ಲಿ ಅಷ್ಟು ಸಪೋರ್ಟ್ ಮಾಡಲ್ಲ, ಅದು ಕೇಳಿಸಲ್ಲ ಗೈಸ್. ಅಂದ್ರೆ ಏನಂತ ಗೈಸ್, ಹೆಡ್ಫೋನ್ಸ್ ಹಾಕ್ಕೊಂಡು ನೋಡಿ. ಓಕೆ ಗೈಸ್, ಲೆಂತ್ ಮಾಡೋದು ಬೇಡ, ವಿಡಿಯೋ ನೋಡ್ಕೊಂಡು ಎಂಜಾಯ್ ಮಾಡಿ. ಓಕೆ ಗೈಸ್, ಬಾಯ್. ಸೌಂಡ್ ಬರ್ತಿದೆ ಅಣ್ಣ, ಗಜ್ಜೆ ಸೌಂಡ್ ಎಲ್ಲ ಕೇಳಿಸ್ತಾ ಇದೆ. ಹಲೋ, ಇದೇ ಥರ ಯಾರಾದ್ರೂ ಇದ್ದೀರಾ? ಏನಾಯ್ತು? ಎಲ್ಲಿ ಆ ಮರದಿಂದ ಏನಾದ್ರೂ ಕಣ್ಣು ಕಾಣಿಸ್ತಿದ್ಯಾ ನಿಮ್ಗೆ? ಕಣ್ಣಿಗೆ ಏನಾದ್ರು ಕಾಣಿಸ್ತಾ ಇದೆಯಾ? ಕ್ಯಾಮ್ರಲ್ಲಿ ಕಾಣಿಸ್ತಾ ಇದೆಯಾ? ಓಕೆ, ಕ್ಯಾಪ್ಚರ್ ಆಯ್ತಾ? ಏನಾಯ್ತು ವಿಜಯ್? ಹೋ, ಯಾಕೆ ವಿಜಯ್? ಅಣ್ಣ ಒಂದಿಲ್ಲ ಅಣ್ಣ ಇಲ್ಲಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಎಕ್ಸ್ಪ್ಲೋರಿಂಗ್ ವಿಡಿಯೋ ಗೈಸ್. ಅದೇ ಇನ್ನೊಂದು ಲೊಕೇಶನ್ಗೆ ಬಂದಿದ್ದೀವಿ, ಸಾಗರಣ್ಣ ಅಂತ. ಅಣ್ಣ, ಸೊ ಫ್ರೆಂಡ್ಸ್, ನನಗೆ ಇನ್ಸ್ಟಾಗ್ರಾಮಲ್ಲಾಗಲಿ ಹೆಂಗೋ ಹುಡುಗರು ಫೋನ್ ನಂಬರ್ ಕಂಡುಹಿಡಿದ್ಬಿಟ್ಟಿದ್ದಾರೆ. ಸೊ ಫೋನ್ ಮಾಡಿ, ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಹೆಂಗೆ ಕಂಡುಹಿಡಿದ್ರು ಅಂತ. ಫೋನ್ ಮಾಡಿ ಸುಮಾರು ಸಲ ನಾನು ಬರ್ತೀನಿ ಚಿನ್ನ ಅಂದ್ಕೊಂಡೆ. ಆವಾಗಲಿಂದ ಇಷ್ಟು ದಿನ ಆಯಿತು. ಸೊ ಗೈಸ್, ಹುಡುಗರು ಬಂದಿದ್ದಾರೆ. ದಯವಿಟ್ಟು ಹಾಂಟೆಡ್ ವಿಷನ್ಸ್ ಚಾನಲ್ನ ಸ್ವಲ್ಪ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಹುಡುಗರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಟ್ಟರೆ ಅವರು ಸ್ವಲ್ಪ ಬೆಳೀತಾರೆ. ಸೊ ನೀವೆಲ್ಲ ಹಂಗೆಲ್ಲ ಮಾಡಲ್ಲ, ಬೆಳೆಸ್ತೀರ ಅಂತ ಗ್ಯಾರಂಟಿ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋನ ನನ್ನ ಜೊತೇಲಿ ಮಾಡಬೇಕು ಅಂತ ಬಂದಿದ್ದಾರೆ.
ಗೈಸ್ ಇಲ್ಲಿನ ಸ್ಟೋರಿ ಏನಂದರೆ, ಇದನ್ನು ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಮಾಡೋಣ ಅಂತ. ಯಾಕಂದರೆ ಬೇರೆ ಕಡೆನೂ ಲೊಕೇಶನ್ ಇದೆ, ಸೊ ಅದನ್ನು ಬೇರೆ ಹೆಸರಿಟ್ಟು ಮಾಡ್ತೀನಿ. ಇವಾಗ ಸಿಚುವೇಶನ್ ಏನಂದರೆ, ಹುಡುಗರು ಗೈಸ್ ಇಲ್ಲಿನ ಏನಂದರೆ ಪರಿಸ್ಥಿತಿ, ಇಲ್ಲಿ ತುಂಬ ಮಾನಭಂಗ ಅಂದರೆ ರೇಪು, ಮರ್ಡ್ರ್ ಆಗಿದೆ. ಆಮೇಲೆ ಇಲ್ಲೇ ನನ್ನ ಕಣ್ಣಾರೇನೆ ನಾನು ಫೋಟೋ ನೋಡಿದ್ದೀನಿ, ಅಲ್ಲಿ ಒಳಗಡೆ ಆ ಹುಡುಗನ ಹೊಡೆದುಬಿಟ್ಟು ನೇಣು ಹಾಕ್ಬಿಟ್ಟು 3 ಡೇಸ್ ಆದರೂ ಹಂಗೇ ಇದೆ. ಸೊ ಅದೆಲ್ಲ ಗೊತ್ತಾಗಿ ಬೇರೆ ಇಲ್ಲೆಲ್ಲ ಪೊಲೀಸ್ ಅವರು ಇವರೆಲ್ಲ ಬಂದು ಆ ಡೆಡ್ ಬಾಡಿನ ತೊಗೊಂಡೋಗಿ ಏನೋ ಮಾಡಿದಾರಂತೆ. ಅದಾಗಿ ಸ್ವಲ್ಪ ದಿನ ಬಿಟ್ಟು ಇಲ್ಲಿ ಲೋಕಲ್ ಹುಡುಗರು ಬಂದು ಸ್ವಲ್ಪ ಏನೇನೋ ಪಾರ್ಟಿ ಗೀಟಿ ಮಾಡಬೇಕಾದ್ರೆ ಅವ್ರ ಕಣ್ಣಿಗೆ ಆ ಹುಡುಗ ಸತ್ತೋಗಿರೋ ಹುಡುಗ ಕಣ್ಣಿಗೆ ಕರೆಕ್ಟಾಗಿ ಕಾಣಿದಾರಂತೆ. ಬಟ್ ಹಣ ಅದು ಆಕಾರ ಹೆಂಗಿದೆ ಅಂತಲೂ ಗೊತ್ತಾಗ್ತಾ ಇರಲಿಲ್ಲ. ಸೊ ಯಾಕಂದರೆ ವಿಜಯ್ ಲೋಕಲ್ಲು, ಸೊ ಆ ಹುಡುಗನಿಗೆಲ್ಲ ಗೊತ್ತಾಗ್ತಾ ಇರುತ್ತೆ. ಸೊ ಅದರಿಂದ ಎಲ್ಲ ಸ್ಟೋರಿನೂ ಹೇಳಿದ್ದೀರ. ಗೈಸ್ ಚಾನಲ್ನ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಚಾನಲ್ ಸಪೋರ್ಟ್ ಮಾಡಿ. ಆ್ಯಂಡ್ ಲೇಟ್ ಆ್ಯಂಡ್ ಲಾಗ್ ಮಾಡಿದೆ, ವೀಡಿಯೋ ಆಡೋದು ಹೋಗೋಣ. ಸೊ ಇವತ್ತು ಚಿನ್ನನ್ ಕರ್ಕೊಂಡು ಹೋಗ್ತೀನಿ, ಏನಾಗುತ್ತೆ ಅಂದ್ಬಿಟ್ಟು ಅವನ ಫೀಲಿಂಗ್ ಹಿಂಗೆ ನೋಡಿ. ಏನು ಕೈ ನಡುಕ್ತಾ ಇದೆ, ಫುಲ್ ಚಳಿ ಗೈಸ್ ಇಲ್ಲಿ, ಫುಲ್ ಚಳಿ ಇದೆ. ಯಾಕಂದರೆ ಚಿನ್ನಂಗೆ ಫಸ್ಟ್ ಟೈಮ್ ಹಂಟಿಂಗ್ ಅಂದರೆ ಸ್ಮಶಾನದಲ್ಲಿ ಬರ್ತಾ ಇರೋದು. ಸೊ ನೋಡೋಣ, ಏನಾಗಲ್ಲ ಚಿನ್ನ, ಸ್ವಲ್ಪ ಧೈರ್ಯ ಹೋಗಿರು. ಸೊ ಲೇಟ್ ಆ್ಯಂಡ್ ಲಾಗ್ ಮಾಡಿದೆ, ಓಡೋಗೋಣ. ಹಲೋ, ಏನಣ್ಣ ಹೆಂಗಿದೆ ಲೊಕೇಶನ್ನು? ಇನ್ನೂ ನೋಡ್ತೆ ತೋರಿಸ್ತೀನಿ ಹೆಂಗಿದೆ. ನಾನು ನೋಡಿ, ಯಾರೋ ಜೆಂಟ್ಸೋ ಲೇಡೀಸೋ ನನಗೆ ಗೊತ್ತಿಲ್ಲ. ಏನೋ ಸೌಂಡ್ ಕೇಳುತ್ತೆ ಅಂತ ನೋಡಿ, ನಿಮ್ಗೆ ಎಂತ ತೊಂದರೆ ಮಾಡಕ್ಕಂತೂ ಬಂದಿಲ್ಲ ನಾವು. ಓನ್ಲಿ ಜಸ್ಟ್ ವಿಡಿಯೋ ಮಾಡಿಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಆವತ್ತು ನನಗೆ ಪ್ರಾಬ್ಲಮ್ ಮಾಡಿದ್ದು ಗೈಸ್. ಆವತ್ತು ಲಾಸ್ಟ್ ಟೈಮು ಇದೇ ಕಾಂಪೌಂಡ್ ಹತ್ರ ನಾನೇನೋ ಮೊಬೈಲ್ ಇಟ್ಕೊಂಡಿದ್ದೀನಿ, ಅದು ಯಾವ ಜ್ಞಾನಕ್ಕೆ ಹೋಗಿದೆ, ಒಂದು 30 ಸೆಕೆಂಡ್ ಹಂಗೆ ಹೋಗ್ಬಿಟ್ಟಿದ್ದೀನಿ. ನಾನು ಆ ವಿಡಿಯೋ ನೋಡಿದ್ದೆ, ನನಗೆ ಇನ್ನೂ ಫುಲ್ಲು. ಸೊ ಮನೆಯವ್ರು ಕೂಡ ಇಷ್ಟೊತ್ತಿಗೆ ಫೋನ್ ಯಾರಾದರೂ ಕೊಡಿ, ನಾನು ಟೈಮಿಂಗ್ಸ್ ಗೈಸ್ ನಿಮಗೆ ಟೈಮಿಂಗ್ಸ್ ತೋರಿಸೋದು ಮರ್ತೋಗ್ಬಿಟ್ಟೆ, ಸಾರಿ. ಸೊ ಇದು ನೆಟ್ ಓಪನ್ ಮಾಡು, ಇದು ಲಾಕ್ ಓಪನ್ ಮಾಡು. ಏನಣ್ಣ ಹಿಂಗೆ ಸೌಂಡ್ ಬರ್ತಿದೆ? ನಾನು ಹೇಳಿಲ್ವಾ, ತುಂಬ ಸೌಂಡ್ ಬರ್ತಾ ಇದೆ ಅಣ್ಣ. ಸೊ ಗೈಸ್ ಸೌಂಡ್ ಸ್ಟಾರ್ಟ್ ಆಯಿತು. ನಾನು ಗಿಜೆ ಸೌಂಡ್ ಈ ಕಡೆ ಎಲ್ಲ ಕೇಳಿಸಿಲ್ಲ ಮತ್ತೆ. ಸೊ ನಿಮಗೆ ಇನ್ನೊಂದ್ಸಲ ಗೈಸ್ ಆವತ್ತಲ್ಲ ಲೈವ್ ಇಟ್ಟಾಗಲ್ಲ, ನಾನು ಬಂದಾಗಲೂ 2:15. ಈಗ ಟೈಮ್ ತೋರಿಸ್ತೀನಿ. ಹೇ ಗೂಗಲ್, ವಾಟ್ ಈಸ್ ದ ಟೈಮ್ ರೈಟ್ ನೌ? The time is 2:08 a.m. ಸೊ ಗೈಸ್ 2 ಗಂಟೆ 8 ನಿಮಿಷ ಆಗಿದೆ. ಆಲ್ರೆಡಿ 2 ಸಲ ಸೌಂಡ್ ಕೇಳಿದೆ. ಹೋಗೋಣ ಬಾಯ್ಸ್, ಫೋನ್ ಬಾ. ಬಾಜು ಆರಾಮ ಬಾ. ಹೆಂಗ ಬಂದ್ರಿ ಒಬ್ಬರೇ ವಿಡಿಯೋ ಮಾಡೋಕ್ಕೆ? ನಾನೇನು ನನ್ನ ಲೊಕೇಶನ್ ಏನು ಅನ್ಕೊಂಡಿದ್ದೆ ನೋಡಿ, ಹೆಂಗಿದೆ ಲೊಕೇಶನ್. ಅದು ಬೇರೆ ಸ್ಟಾರ್ಟಿಂಗ್ ಬಂದಿದ ತಕ್ಷಣ ಸೌಂಡ್ ಬರ್ತಿದೆ ಅಣ್ಣ, ಗಜ್ಜೆ ಸೌಂಡ್ ಎಲ್ಲ ಕೇಳಿಸ್ತಾ ಇದೆ. ಹಲೋ, ಯಾರೋ ನಿಜ ಥರ ಸೌಂಡ್ ಯಾರಾದ್ರೂ ಇದ್ದೀರಾ? ಏನಾಯ್ತು? ಏನಾಯ್ತು ಚಿನ್ನ? ಯಾರೋ ತಳ್ದಂಗಾಯ್ತಣ್ಣ, ಯಾರೋ ತಳ್ದಂಗಾಯ್ತು ನನಗೆ. ಎಲ್ಲಿ? ಇಲ್ಲ, ನನಗೂ ಏನೋ ಫೀಲ್ ಆಯಿತು, ಅದಕ್ಕೆ ಹತ್ತಕ್ಕೆ ಆಗಿಲ್ಲ ನನ್ನ ಕೈಯಲ್ಲಿ. ಏಟಾಗಿಲ್ಲ ತಾನೆ? ಏನಾಗಿಲ್ಲ ತಾನೆ? ತಳ್ದಂಗಾಯ್ತು. ನೀವು ಬಂದು ವಿಡಿಯೋ ಬೇರೆ ಫಸ್ಟ್ ಮಾಡ್ಕೊಂಡು ಹೋದ್ರಲ್ಲ ನಾವು. ಗೈಸ್ ಹೌದು ಗೈಸ್, ಏನಕ್ಕೆ ಹಿಂಗೆ ಎಲ್ಲ ಬೀಳ್ತೈತೆ ಗೈಸ್? ಏನಾಗಿದೆ ಅಂತ ಗೊತ್ತಿಲ್ಲ. ನೀನು ಕ್ಯಾಮ್ರಾ ಅದು ಗೋಪುರ ಅದು ಚೆನ್ನಾಗಿ ಇಟ್ಕೋ ವಿಜಯ್. ಯಾರು ತಳ್ದಂಗಾಯ್ತಣ್ಣ ಅಲ್ಲಿ ನನಗೆ. ಹಾಂ, ತಳ್ದಂಗಾಯ್ತಲ್ಲಿ ಯಾರೋ. ನೋಡು, ಕೈ ಕಾಲು ಏನೂ ಆಗಿಲ್ಲ, ಆದರೆ ಯಾರೋ ತಳ್ದಂಗಾಯ್ತು ನನಗೆ.
ಏನೋ ಏನೋ ಒಂಥರ ಅನ್ಸ್ಬಿಡ್ತು ನನಗೆ ನಿಜವಾಗ್ಲೂ. ನಾನು ಹೂನೋ ಫ್ರೆಂಡ್ಸ್ ಏನೋ ಇವತ್ತೇನೋ ಜಾಸ್ತಿ ಟಾರ್ಚರ್ ಕೊಡೋಂಗಿದೆ. ಏನಾದ್ರು ಆಯ್ತಾ? ಚಿನ್ನ ಓಕೆ ತಾನೆ ಚಿನ್ನ? ಏನೂ ಆಗಿಲ್ಲ ಅಂದರೆ ನಿಜವಾಗ್ಲೂ ಅಲ್ಲಿ ಯಾರು ತಳ್ದಂಗೆ ಆಯಿತು ನನಗೆ. ಎಲ್ಲಿ ಅಲ್ಲೇ? ನನಗೆ ಒಂದು ನಿಮಿಷ ಎದೆ ಎಲ್ಲ ಬಟ್ ಅಂದ್ಬಿಡ್ತು. ನಾನು ಹೇಳಿಲ್ವಾ ನಮ್ಮ ಹಿಂದೆನೇ ಯಾರೋ ಬರೋ ಥರನೇ ಐತೆನಾ ಇಲ್ಲಿ. ಅಪ್ಪ ಇಲ್ಲಿ ನೋಡಿಲಿ, ನಾನು ಸಿಂಗಲ್ ಹಂಟಿಂಗಲ್ಲಿ ಅಲ್ಲಿ ಔಟ್ರೋ ಕೊಡ್ತಾ ಇದ್ದೆ. ಇಲ್ಲೇನೋ ಬಂದು ಸೌಂಡ್ ಕೇಳಿಸ್ತು, ಇಲ್ಲೇನೋ ಬಿತ್ತು. ನಾನು ಆಮೇಲೆ ಸೈಲೆಂಟಾಗಿ ಹೋಗ್ಬಿಟ್ಟೆ ವಾಪಸ್ಸು. ನಾನು ನಿಮ್ಗೆ ಎಂಥ ತೊಂದರೆ ಅಂತೂ ಮಾಡೋಕ್ಕೆ ಬಂದಿಲ್ಲ, ನಾನೇ ಅಲ್ಲ ನಮ್ಮ ಜೊತೆ ಬಂದಿರೋ ಹುಡುಗರು ಯಾರು ತೊಂದರೆ ಅಂತೂ ಮಾಡೋಕ್ಕೆ ಬಂದಿಲ್ಲ ನಿಮಗೆ. ಸೊ ಅಕಸ್ಮಾತ್ ಏನಾದರೂ ಇದ್ದರೆ ತಿರ್ಗಾ ಯಾರೋ ಅಳೋ ಥರನೇ ಕಲ್ತೈತೆ. ಯಾರು ನಡೀತವ್ರೆ ಅಣ್ಣ. ನಿಮಗೆ ಕಾಲು ಕೈ ಎಲ್ಲ ನಡೀತೈತೆ ಅಣ್ಣ. ಇಲ್ಲೇ ಅಣ್ಣ, ಇಲ್ಲ ಈ ಕಡೆ ಹಂಗೆ ಕೇಳೋದು. ಇಲ್ಲಿ ಕೇಳುತ್ತೆ, ಪಕ್ಕದಲ್ಲೂ ಕೇಳುತ್ತೆ, ಆ ಕಡೆನೂ ಕೇಳುತ್ತೆ, ಬಟ್ ಇಲ್ಲಿ ಏನೂ ಇರಲ್ಲ. ಅಣ್ಣ ಗೆಜ್ಜೆ ಸೌಂಡ್ ಅಣ್ಣ. ಯಾವುದೋ ಅಣ್ಣ ಗೆಜ್ಜೆ ಸೌಂಡ್ ಅಣ್ಣ ಪಕ್ಕ. ಹಾಂ ಅಣ್ಣ ಗೆಜ್ಜೆ ಸೌಂಡ್ ಇಲ್ಲಿ ನಾನು ಬರ್ತಾ ಇದ್ದೆ ಅಣ್ಣ. ಇಲ್ಲೇ ಬರ್ತಿದೆ. ಹಲೋ, ಯಾರಾದ್ರು ಇದ್ದೀರಾ ಇಲ್ಲಿ? ಅಯ್ಯೋ ಅಣ್ಣ ಸೌಂಡ್. ಯಾರಿಗೆ ಸೌಂಡ್ ಮಾಡಿದ್ದು? ನೋಡೋಣ ಗೆಜ್ಜೆ ಸೌಂಡ್. ಬಂದ್ಬಿಡ್ತಾನೆ ಅನ್ಕೊಂಡು. ಅಣ್ಣ ಗೆಜ್ಜೆ ಸೌಂಡ್ ಬರ್ತಿದೆ ಅಣ್ಣ. ಇಲ್ಲಿ ನೀವು ನಿಮ್ಗೇನೋ ತೊಂದರೆ ಇದೆಯಾ ಇಲ್ಲಿ? ಹಲೋ ಮೇಡಮ್, ಗೆಜ್ಜೆ ಸೌಂಡ್ ಬರ್ತದೆ, ಜೆಂಟ್ಸ್ ವಾಯ್ಸ್ ಇದೆ. ವಿಜಯ್, ಇಲ್ಲಿರಲ್ಲ ವಿಜಯ್, ಅದು ಭ್ರಮೆ, ಪಕ್ಕದಲ್ಲೇ ಇದ್ದಂಗಿರುತ್ತೆ. ನಾನು ಇಲ್ಲಿ ಬಂದು ಮತ್ತೆ ಬಂತು. ಇಲ್ಲಿ ಬಂದಿಲ್ಲ ಸೌಂಡ್, ಇಲ್ಲಿ ಬರುತ್ತೆ ಗಾಯ್ಸ್. ಹೊರಗಡೆ ಎಲ್ಲೋ ಕೇಳುತ್ತೆ. ಇಲ್ಲಿ ನೋಡಿ ನೋಡಿ ಅಣ್ಣ ಅಣ್ಣ ಹಂಗೆ ಕೇಳೋದು ವಾಯ್ಸು. ಅಣ್ಣ ನೋಡ ಮತ್ತೆ ಹೌದು ಗೈಸ್, ಎಲ್ಲ ಮುಳ್ಳು ಗಿಡಗಳೇ ಇರೋದು. ಒಳಗಡೆ ಹೆಂಗೋಗುತ್ತೆ ಗೊತ್ತಿಲ್ಲ. ಫ್ರೆಂಡ್ಸ್ ಒಂದೇನಂದರೆ ಇಲ್ಲಿ ನೋಡಿ, ಈ ಕಾಡು ಮುಂದೆ ಹೋಗಿ ಅಲ್ಲಿಂದ ಲೆಫ್ಟಿಗೆ ಬರುತ್ತೆ. ಸೊ ಹಂಗೆ ಹೋಗಿ ನೋಡೋಣ, ಅಲ್ಲೇನಾದ್ರು ಕಾಣುತ್ತಾ ಏನು. ಬಾ ಏನು ತಿರುಗಬೇಡಿ, ಬನ್ನಿ ನೋಡಿ. ಹೂನಾ ಇರೋ ಗಿಡಣ ನನಗೇನೋ ಫುಲ್ಲು ಇವ್ರನ್ನ ತಲ್ಬಿಟ್ಟಿರೋ ಥರ ನನಗೇನೋ ಆಯ್ತು ಅನ್ಕೊಂಡ್ಬಿಟ್ಟೆ. ನಮ್ಮಂತೂ ಹೆವಿಯಾಗಿ ಹುಷಾರು ಕಲ್ಲು. ಫ್ರೆಂಡ್ಸ್ ಮೊನ್ನೆ ಆದರೆ ಅವತ್ತು ನಾನು ಒಬ್ಬನೇ ಇಲ್ಲಿವರೆಗೂ ಬಂದಿದ್ದೆ, ಮುಂದೆವರೆಗೂ ಹೋಗಿದ್ದೆ, ಬಟ್ ನನಗೆ ಇಲ್ಲಿ ಕಾಣಿಸಿತ್ತು. ಅಣ್ಣ ಸೌಂಡ್ ಮತ್ತೆ ಬರ್ತಿದೆ, ಹಿಂದೆನೂ ಕೇಳಿಸ್ತಿದೆ. ಇಲ್ಲ, ಸೌಂಡ್ ಗ್ಯಾರಂಟಿ ಇಲ್ಲೇ ಬರೋದು. ನೋಡ್ಕೊ, ಆ ಶಾಡೋನು ಇಲ್ಲೇ ಕಾಣಿಸೋದು. ಮತ್ತೆ ಸೌಂಡ್ ಇರಲಿಲ್ಲ. ಮತ್ತೆ ಇಲ್ಲಿ ಕೇಳಿಸ್ತಿದೆ. ಅಲ್ಲಿ ಹಿಂದೆ ಕೇಳಿಸಲ್ಲ. ಬನ್ನಿ ಹೇಳ್ತೀನಿ, ಬನ್ನಿ. ಮುಂದೆಗಳು ಇನ್ನೂ ಇದೆ ವಿಜಯ್, ಮುಂದೆ ಇದೆ, ಬನ್ನಿ. ಇನ್ನು ಏನು ಮಾಡಕ್ ಬಂದಿಲ್ಲ, ನನ್ನ ಮಾತ್ರ ಹಿಂದೆನೆ ಫಾಲೋ ಮಾಡ್ಕೊಂಡು ಕಾಣಿಸಲ್ಲ ನಿಂಗೆ. ಒಂದೇ ಹೇಳ್ತೀನಿ ಕೇಳಿ, ನೀವೇನಾದ್ರೂ ನಮ್ಮನ್ನು ನೋಡ್ತಾ ಇದ್ರೆ ದಯವಿಟ್ಟು ನಮ್ಮನ್ನು ಮಾತ್ರ ಅಟ್ಯಾಕ್ ಮಾಡೋದು, ಇಲ್ಲ ಯಾರಿಗಾದ್ರು ತೊಂದರೆ ಕೊಡೋದು, ಆ ಥರ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಸೊ ನಿಮ್ಗೆ ಎಂಥ ತೊಂದರೆ ಮಾಡೋಕ್ಕೆ ಬಂದಿಲ್ಲ. ನೀನು ಆ ಕಡೆ ಹಾಕ್ಬೇಡ, ಟಾರ್ಚ್ ಈ ಕಡೆ ಹಾಕ್ಬೇಡಿ. ಇಲ್ಲೇ ಕಾಣಿಸ್ತಾರೆ ನೋಡಿ. ಅಣ್ಣ ಇಲ್ಲಿ ಸೌಂಡ್ ಮಾಡಲ್ಲ. ಸೊ ಗೈಸ್, ನಾವಿವಾಗ ಮೇಯ್ನ್ ಲೊಕೇಶನ್ಗೆ ಎಂಟ್ರ್ ಆಗ್ತಾ ಇದ್ದೀವಿ. ಅವತ್ತು ದೂರದಿಂದ ಕ್ಯಾಪ್ಚರ್ ಮಾಡಿದೆ. ಈ ಗಿಡ ಸುಮ್ಮನೆ ಅಳ್ಳಾಡ್ತಾ ಇತ್ತು. ಸೊ ಏನಕ್ಕೆ ಅಂತ ಗೊತ್ತಿಲ್ಲ. ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಇಲ್ಲೇ ನಾನು ಕಾಣಿಸ್ಕೊಂಡಿದ್ದು.
ಒಂದು ವೇಳೆ ಇವಾಗ ಏನಾದರೂ ಕಾಣಿಸುತ್ತಾ ಏನು ಅಂತ ಸ್ವಲ್ಪ ಧೈರ್ಯವಾಗಿರಿ. ಸ್ವಲ್ಪ ಅದನ್ನಾಗಿ ಓವರ್ ಪ್ಯಾನಿಕ್ ಆಗಕ್ಕೆ ಹೋಗ್ಬೇಡಿ. ಸರಿ ಅಣ್ಣ. ಸ್ವಲ್ಪ ಹುಷಾರಾಗಿ ಬನ್ನಿ ಅಷ್ಟೇ, ಸರಿನಾ? ನಿಮ್ಮ ಧೈರ್ಯ ನೀವು. ಫುಲ್ಲು ಐಸ್ ಗಡ್ಡೆ ಥರ ಆಗ್ಬಿಟ್ಟೈತೆ ನಾ ಕೈಯೆಲ್ಲ. ಗೈಸ್ ಚಳಿ ಕೂಡ ಹಂಗೆ ಇದೆ. ನಾವು ಗೊತ್ತಿಲ್ಲದೆ ಜರ್ಕಿನ್ ಹಾಕೊಂಬಂದಿಲ್ಲ, ನಮ್ಮ ಹುಡುಗರು ಕೂಡ ಯಾರೂ ಹಾಕೊಂಬಂದಿಲ್ಲ. ಜರ್ಕಿನ್ ಹಾಕೊಂಡು ಬಂದಿದ್ದಕ್ಕೆ ಹಿಂಗೆ ಆಗ್ತೈತಲ್ಲ ಅಣ್ಣ ಇಲ್ಲಿ. ಸೊ ಬಾ 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 ಬಾ. ವಿಡಿಯೋದಲ್ಲಿ ಈ ಗಿಡನೇ ಬ್ರೋ, ಈ ಗಿಡನೇ ಅಲ್ಲಾಡಿದ್ದು. ಈ ಗಿಡನಾ? ಗಿಡ ಇಲ್ಲಿ ತಾನೆ ಎಲ್ಲ ಸೌಂಡ್ ಬರ್ತೈತೆ ಅಂತ ಹೇಳಿದ್ರಿ ನೀವು. ಹಲೋ ಹಲೋ, ಹಿಂಗೆ ಬರ್ತಿದೆ. ಯಾರು? ಬ್ಯಾಟ್ರಿ ಬೇರೆ ಲೋನ್ ಇದು. ಎಲ್ಲಿದೆ ವಿಜಯ್? ಹಲೋ ಹಲೋ, ಅಲ್ಲಿ ಯಾರೋ ಬಿಸ್ತಾ ಇದ್ದಾರೆ. ಹೆಂಗ ಅನಿಸ್ತಿದೆ ನಿಮಗೆ? ಸಖತ್ತಾಗಿ ಭಯ ಆಗ್ತಿದೆ. ನಾವು ಬರ್ತೀರ ನಾವು. ಎಲ್ಲಿದೆ ವಿಜಯ್? ಏನೂ ಇಲ್ಲ. ಅವಾಗ್ಲೂ ಇತ್ತಣ್ಣ, ಕಣ್ಣು ಕಾಣಿಸಿಲ್ಲ. ನನಗೆ ವಿಡಿಯೋದಲ್ಲಿ ಕಾಣಿಸ್ತೈತೆ, ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಕಣ್ಣ ಮುಚ್ಚಿ ಆಡ್ತಾ ಇದ್ದೀರೋ ನಂಗೆ ಗೊತ್ತಿಲ್ಲ. ನೀವು ಅಲ್ಲಿ ಅಣ್ಣ ಮರದಿಂದ ಮರದಿಂದ ಎಲ್ಲಿ? ಮರದಿಂದನಾ? ಎಲ್ಲಿ ಕ್ಯಾಪ್ಚರ್ ಆಯ್ತಣ್ಣ? ಎಲ್ಲಿ? ಇಲ್ಲಿ ಆ ಮರದಿಂದ. ಏನಾದ್ರು ಕಣ್ಣು ಕಾಣಿಸ್ತಾ ಇದೆಯಾ ನಿಮ್ಗೆ? ಕಣ್ಣಿಗೆ ಏನಾದ್ರು ಕಾಣಿಸ್ತಾ ಇದೆಯಾ? ಕ್ಯಾಮ್ರಲ್ಲಿ ಕಾಣಿಸ್ತಾ ಇದೆಯಾ? ಓಕೆ, ಕ್ಯಾಪ್ಚರ್ ಆಯ್ತಣ್ಣ. ಏನಾಯ್ತು ವಿಜಯ್? ಹೋ, ಯಾಕೆ ವಿಜಯ್? ಯಾರೋ ಎಳಿತದ ನೋಡಿ. ನಿಮ್ಗೆ ಅಂತ ತೊಂದರೆ ಮಾಡಕ್ ಬಂದಿಲ್ಲ. ಪ್ಯಾಂಟ್ಗಿಂತ ಅರ್ಧ ಹೋಯ್ತು. ನಾನು ಇಲ್ಲೇ ಯಾರೋ ಇದ್ದಾರೆ ನಾವು ಪಕ್ಕದಲ್ಲೇ. ಹುಷಾರಣ್ಣ, ಮುಳ್ಗಿಲ್ ಸುಚ್ಕೊಂಡಿಲ್ಲಣ್ಣ? ಏನಾದ್ರು ಆಗಿದೆಯಾ? ಏನೂ ಇಲ್ಲ. ನೋಡಿ, ಇಲ್ಲಿಂದ ಹೋಗ್ಬಿಡ. ನಿಮ್ಗೆ ಎಂತ ತೊಂದರೆ ಮಾಡಕ್ ಬಂದಿಲ್ಲ ಗೈಸ್. ಬ್ಯಾಟ್ರಿ ಬೇರೆ ಲೋ ಆಗ್ತಾ ಇದೆ. ಬ್ಯಾಟ್ರಿ ಬೇರೆ ಲೋ ಆಗ್ತಾ ಇದೆ ಗೈಸ್. ಏನಂದ್ರೆ ಇನ್ನೊಂದು ರೌಂಡ್ ಸುತ್ತಾಡ್ತೀವಿ, ನೋಡೋಣ ಏನೋ. ಈ ಬೈಕ್ಗಳು ಬೇರೆ ಎಲ್ಲ ಗೆಜ್ಜೆ ಸೌಂಡ್ ಕೇಳಿಸ್ತಾ ಇದೆಯಲ್ಲ. ಅಲ್ಲೇ ಅಣ್ಣ, ಆ ಕಡೆ. ಈ ಬೈಕ್ ಸೌಂಡ್ ಬೇರೆ ಬರ್ತದೆ. ಈ ಕಡೆ ಅಣ್ಣ, ಈ ಕಡೆ. ಇಲ್ಲ, ಹಿಂದೆನೆ. ಅಲ್ಲಿ ಯಾರೋ ಹೋಗಿತ್ತಾರ ಇತ್ತು ನಾ ಅಲ್ಲಿ. ವಿಜಯ್, ಈ ಮುಳ್ಳಲ್ಲಿ ಹೆಂಗ್ ವಿಜಯ್? ಹಲೋ, ಅಣ್ಣ ಒಂದಿಲ್ಲ ಅಣ್ಣ ಇಲ್ಲಿ. ಅಣ್ಣ ಅಲ್ಲೇನೋ ಕುತ್ಕೊಂಡ್ರಿ ಅಣ್ಣ. ಟಾರ್ಚ್ ಹಾಕಿ ಇಲ್ಲಿ ಮರ ಕೆಳಗಡೆ. ಎಲ್ಲಿ ಎಲ್ಲ ಬ್ಯಾಟ್ರಿ ಲೋ ಆಯ್ತು. ಇಲ್ಲಿ ಕಾಣಿಸ್ತಾ? ಅವಾಗಲೇ ಕಾಣಿಸ್ತಾಣ ಅಣ್ಣ. ಅಲ್ಲೇ ಕೂತಿದ್ದೆ ನೋಡೋಣ. ಇಲ್ಲಿ ಅಣ್ಣ ಗೆಜ್ಜೆ ಸೌಂಡ್ ಅಣ್ಣ. ಅಲ್ಲೇ ನೋಡೋಣ, ಬ್ಲ್ಯಾಕ್ ಕಲರ್ ಕಾಣಿಸ್ತಿದೆ. ಯಾರೋ ಕಿವಿ ಹತ್ರ ಬನ್ನಿ. ನನಗೂ ಫೀಲ್ ಆಗಿದೆ. ಯಾಕಂದ್ರೆ ಯಾರೋ ಕಿವಿ ಹತ್ರನೇ ಅಂತ ಊದ್ದಂಗೆ ಆಗುತ್ತೆ ಗೈಸ್. ಈ ಲೊಕೇಶನ್ ಡೇಂಜರ್ ಇದ್ದಂಗಿದೆ. ನಾವು ಮರದ ತಾನೇ ಇದೆ ಅಣ್ಣ. ಅಲ್ಲೇ ಇದೆ ಗೈಸ್, ಕಣ್ಣಿಗೆ ಬೇರೆ ಕಾಣಿಸ್ತಾ ಇಲ್ಲ. ಇವಾಗಿಲ್ಲ. ಎಲ್ಲಿದೆ? ನಿಮ್ಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಇಲ್ಲಿ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗ್ತೈತೆ, ನಮ್ಗೆ ಕಾಣಿಸ್ತಾ ಇಲ್ಲ ಅದು. ಫ್ರೆಂಡ್ಸ್ ನೋಡಿ, ಈ ಬ್ಯಾಟ್ರಿ ಇದನ್ನು ಹೋಯ್ತು. ಇದು ಟಾರ್ಚು. ಆಮೇಲೆ ನೋಡಿ, ಈ ಟಾರ್ಚ್ಗಳು ಎಲ್ಲ ಬ್ಯಾಟ್ರಿ ಲೋ ಆಗ್ಬಿಟ್ಟಿದೆ ನೋಡಿ, ಎಲ್ಲ ಆಫ್ ಆಗ್ಬಿಟ್ಟಿದೆ. ಇದೆಲ್ಲ ಅಷ್ಟಿಲ್ಲ. ಒಂದು 5 ನಿಮಿಷ ಇಟ್ಕೊಂಡ್ರೆ ಸಾಕು, ಬ್ಯಾಟ್ರಿಗಳು ಆಫ್ ಆಗ್ಬಿಡುತ್ತೆ. ಸೊ ನಾವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಬೇಕು ಅನ್ಕೊಂಡಿದ್ದೀವಿ. ನಾವು ಫಸ್ಟ್ ಹೋಗ್ಬಿಡೋಣ ಅಣ್ಣ. ಎಲ್ಲಿಂದ ಫಸ್ಟ್ ಹೋಗೋಣ? ಎಲ್ಲ ಹೊರಗಡೆ ಹೋಗಿ ಮಾತಾಡ್ಕೋಣ. ಹಿಂಗಿಂದ ಹೋಗೋಣ. ನಾವು ಹೆಂಗೆ ಬಂದ್ರಿ ಹೇಳಿ? ಬಾಬಾ ಹೇಳಿ, ನಾವು ನಂಗೆ ಬರ್ತೀನಿ. ನಮ್ಗೆ ಭಯ ಆಗ್ತಿದೆ ಅಣ್ಣ, ನಮ್ಗೆ ಬಿಟ್ಟು ಹೋಗ್ಬೇಡಣ. ಬನ್ನಿ. ಯಾವುದೋ ಎಲೀತು. ಆದರೆ ಏನಾಗಿಲ್ಲ ತಾನೆ ನಿಂಗೆ?
ಮುಳ್ಳು ಬೇರೆ ಏನು ಪ್ಯಾಂಟಲ್ಲಿ ಹರಿದೋಗ್ಬಿಟ್ಟಿದ್ಯಾ? ಇಲ್ಲೆಲ್ಲೋ ಮುಳ್ಳು ಚುಚ್ಚಿತ್ತು ನಾ ಕಾಲಲ್ಲಿ. ಸ್ಟಾರ್ಟಿಂಗ್ ಉರಿತೈತೆ ಬರ್ಬೇಕಾರೆ ಫಸ್ಟ್ ಫಸ್ಟ್ ಇಲ್ಲಿಂದ ಹೋಗೋದು ಬಿಟ್ಟು ಗೈಸ್ ನನಗೂ ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ಯಾರೋ ಕಲ್ದಂಗೆ ಆಗೋಯ್ತು ಗೈಸ್. ಇನ್ನೂ ಕಾಲೆಲ್ಲ ನೋಡ್ತಿದ್ದೆ ನಾನು. ಹುಡುಗರೆಲ್ಲರೂ ಹೋಗೋಣ ಅಂತ ಇದಾರೆ. ಇಲ್ಲೇ ಮರ ಇರೋದು. ಅದೇ ನಾನು ಹೇಳ್ದಲ್ಲ. ಫ್ರೆಂಡ್ಸ್ ನಿಮ್ಗೆ ಹೇಳೋದು ಮರ್ತೋಗ್ಬಿಟ್ಟೆ. ಇನ್ನೊಂದು ಇಲ್ಲಿ ಆಣಿ ಹೊಡಿತಾರ ಅಂತ ಹೇಳಿದ್ರಲ್ಲ, ಅದೇ ನಾ ಇಲ್ಲೇ ಇರೋ ಗೆಜ್ಜೆ ಸೌಂಡ್ ಕೇಳಿಸ್ತೀವಿ ನೋಡಿ. ನೀವು ಗೆಜ್ಜೆ ಸೌಂಡ್ ಅಲ್ಲ ಏನಾದ್ರೂ ಮಾಡ್ರಿ, ಏನು ಮಾಡೋಕ್ಕಾಗಲ್ಲ. ದಯವಿಟ್ಟು ನೀವು ಯಾರಾದ್ರೂ ಇದ್ರೆ ಕ್ಯಾಮ್ರಾ ಕಾಣಿಸ್ಕೊಂಡು ಕಣ್ಣಿಗೆ ಕಾಣಿಸ್ಕೊಂತಲ್ವಲ್ಲ ರೀ ನೀವು. ಓಡೋಗ್ತಿದಾರ ನೋಡಿ ನಮ್ಮನ್ನು ಆಟ ಆಡಿಸ್ಬೇಕಂದ್ರೆ ನೋಡಿ ಆಟ ಆಡಿಸ್ಬಿಡಿ, ಏನು ಮಾಡೋಕ್ಕಾಗಲ್ಲ. ನಿಮ್ಮ ಲೊಕೇಶನ್ಗೆ ಬಂದಿದ್ದೀವಿ, ನಿಮ್ಮ ಪ್ಲೇಸಿಗೆ ಬಂದಿದ್ದೀವಿ, ನಿಮ್ಗೆ ಎಂತ ತೊಂದರೆ ಮಾಡಿಲ್ಲ. ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ. ನೀವು ಯಾರಾದರೂ ಇದ್ದರೆ ದಯವಿಟ್ಟು ಓಪನ್ ಆಗಿ ಬನ್ನಿ ನೋಡೋಣ. ಕ್ಯಾಮ್ರಾ ಕಣ್ಣಿಗೆ ಕಾಣಿಸ್ಕೊಂಡು ಏನೋ ಮಾಡೋ ಥರ ಕಾಯ್ತೈತೆ ಅದು. ಅಣ್ಣ ಒಂದು ಕಡೆ ಅಲ್ಲ ಅಣ್ಣ, ಎರಡೆರಡು ಕಡೆ ಬರ್ತಿದೆ ಅಣ್ಣ. ಆ ಕಡೆ ಸೌಂಡ್ ಬಂದ್ರೆ ಈ ಕಡೆ ಸೌಂಡ್ ಬರ್ತಿದೆ. ಲೋ ಆಗೈತೆ ಆದ್ರೂ ಟಾರ್ಚ್ ಆನ್. ಸೌಂಡ್ ಬೇರೆ. ಎಲ್ಲಿ ಬರುತ್ತೆ ಸೌಂಡ್ ಕೇಳಿಸ್ಕೊ. ಕಿಚ್ಬೇಡಿ. ಏನು ಪ್ಯಾನಿಕ್ ಹಾಕೋಬಿಡಿ ಫ್ರೆಂಡ್. ಯಾರಾದ್ರೂ ಇದ್ದೀರಾ ಮೇಡಮ್? ನನಗೆ ಹಿಂದೆ ಕೆಲಸ ಥರ ಐತೆ ನಾ ಸೌಂಟು. ಅಯ್ಯೋ ನನಗಂತೂ ಸಖತ್ ನನಗೆ ಕಾಲು ಕೈ ಎಲ್ಲ ನಡುತ್ತೈತೆ. ಯಾರು ಎಳ್ದಿದ್ದು ಇಲ್ಲ ನನಗೆ ಗೊತ್ತಿಲ್ಲ. ಹೆವಿ ಫೋರ್ಸಾಗಿ ನಮ್ಮ ಮುಂದೆನೇ ಯಾರೋ ನಡ್ಕೊಂಡು ಇಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ ಆಫ್ ಆಗಿಬಿಡ್ತವೆ. ಸೊ ಜಾಸ್ತಿ ಟೈಮ್ ಇರೋದು ಬೇಡ. ಯಾಕಂದರೆ ಚಿನ್ನ ಆಮೇಲೆ ವಿನೋದು ಆಲ್ಮೋಸ್ಟು 25 ಕಿಲೋಮೀಟರ್ಸ್ ದೂರ ಹೋಗಬೇಕು. ಈಗ ಟೈಮ್ ಎಷ್ಟಾಗಿದೆ ಅಂತ ತೋರಿಸ್ಬಿಡ್ತೀನಿ. ಮತ್ತೆ ಕೇಳಿಸ್ತಾನೆ ಅಲ್ಲಿ ಸೌಂಡ್ ಕೇಳಿಸ್ತಾನೆ. ಮತ್ತೆ ಇಲ್ಲ ಹೊರಗಡೆ ಹೋಗಿ ಮಾತಾಡ್ಕೊಳ್ಳೋಣ. ಫಸ್ಟ್ ಇಲ್ಲಿಂದ ಹೋಗೋದು ಬೆಟ್ರ್ ಅನ್ಸುತ್ತೆ. ನನಗೆ ಕಿವಿಗೆಲ್ಲ ಫುಲ್. ವಾಟ್ ಇಸ್ ದ ಟೈಮ್ ರೈಟ್ ನಾವು? The time is 2:49 a.m. ಗೈಸ್ ಹತ್ರ 2:50 ಅಂದರೆ 2:49. ಸೊ ಜಾಸ್ತಿ ಹೊತ್ತು ಇರೋದು ಬೇಡ. ಇನ್ನೊಂದು ಹೇಳ್ತೀನಿ, ಚಿನ್ನ ಆಮೇಲೆ ವಿನು ಸ್ವಲ್ಪ ಧೈರ್ಯವಾಗಿ ಮನೆಗೆ ಹೋಗ್ರಿ. ವಿಜಯ್ ಜಾಸ್ತಿ ಇದನ್ನ ನೆನ್ಸ್ಕೊಂಡು ಮಲ್ಕೋಬೇಡ ಗೈಸ್. ನಮ್ಮ ವಿಜಯ್ಗೆ ಏನು ಗೊತ್ತಾ, ಅವ್ರ ವೈಫ್ ನಂಗೆ ಕಾಲ್ ಮಾಡಿ ಹೇಳ್ತಾರೆ, ಅಣ್ಣ ಅಲ್ಲೇನೋ ಇದೆ ಅಣ್ಣ. ರಾತ್ರಿ ಹೊತ್ತು ಮಲಗಿರೋನು ಎದ್ದು ಕುತ್ಕೊಂಡು ಅಣ್ಣ ಅಲ್ಲೇನೋ ಇದೆ ಅಣ್ಣ ಅಂತ ಹೇಳ್ತಾನಂತೆ. ಆ ಥರದ್ದು ಮತ್ತೆ ಸೌಂಡ್ ಅಣ್ಣ. ಹೋಗ್ತಾ ಇದೀವಿ. ನಿಮ್ಗೆ ಎಂಥದ್ದು ಇಷ್ಟ? ಏನೋ ಅಳ್ತಾ ಇದೆಯಲ್ಲ ನೀನು, ಆವಾಗಿಂದ ಹುಡುಕ್ತಾ ಇದೀನಿ ನಿಮ್ಮನ್ನ. ಸುಮ್ಮನೆ ಇರೋದನ್ನ ಕೆಣಕ್ತಾ ಇದ್ದೀರಾ ಅನ್ಸುತ್ತೆ. ನಾನು ಅದೇನು ಇಷ್ಟು ತಳ್ತೈತಿ ಗೈಸ್. ಅವಾಗಿಂದ ಯಾರು ಸೌಂಡ್ ಕೇಳಿಸ್ತಾನೆ ಇದೆ ಗೈಸ್. ಕ್ಯಾಮ್ರಾ ಕಣ್ಣು ಕಾಣಿಸ್ಕೊಂತೀಯ, ಕಣ್ಣು ಕಾಣಿಸ್ಕೊಳ್ಳಲ್ಲ. ಸೌಂಡ್ ಕೇಳಿಸಿದೆ, ಕ್ಯಾಪ್ಚರ್ ಆಗಿದೆ ಗೈಸ್. ಅಣ್ಣ ಗೆಜ್ಜೆ ಸೌಂಡ್ ಕೇಳಿಸ್ತಾನೆ ಇದೆ ಅಣ್ಣ, ಗೆಜ್ಜೆ ಸೌಂಡ್ ಕೇಳಿಸ್ತಾನೆ ಇದೆ. ಇಲ್ಲಿ 2 3 ಇದ್ದಂಗಿದೆ. ಯಾಕಂದ್ರೆ ವಿಜಯಲ್ಲಿ ಬಿದ್ದ ಹೋಗ್ಬೇಡ ಅಣ್ಣ ಮರ ಸರಿ ನೋಡಿ. ಎಲ್ಲರೂ ಮರನ ಇಲ್ಲೇ ಐತೆ. ನಾನು ಬನ್ನಿ ನಾವು ಫಸ್ಟ್ ಇಲ್ಲಿಂದ ಹೋಗೋಣ. ಬೇಡ ಅಲ್ಲಿ ಸುಮ್ಮನೆ ಗೈಸ್. ಇವಾಗ ನಾನಿವಾಗ ಮರಕ್ಕೆ ಮಳೆ ಹೊಡೆದಿರ್ತಾರಂತೆ, ಅಲ್ಲಿ ಪ್ಲೇಸ್ಗೆ ಹೋಗೋದು ನನಗೊಂದು ಸ್ವಲ್ಪ ಯಾಕೋ ಹೊಟ್ಟೆಲೆಲ್ಲ ಎಂತ ಒಂಥರ ತಿರ್ಗ್ದಂಗೆ ಗಬ್ಬು ವಾಸನೆ ಬರ್ತಾ ಇಲ್ವಾ? ಏನೋ ಒಂಥರ ಬ್ಯಾಡ್ ಸ್ಮೆಲ್ ಅಣ್ಣ ಅಲ್ವಾ? ನನಗೆ ಗಂಟ್ಲೆಲ್ಲ ಒಣಗ್ಬಿಟ್ಟೈತೆ. ಏನೋ ಒಂಥರ ಗೈಸ್ ಅದೇ ಗೈಸ್
ನೆಗೆಟಿವ್ ಎನರ್ಜೀಸ್ ಇರೋ ಜಾಗದಲ್ಲಿ ಉಸಿರಾಡೋಕ್ಕಾಗಲ್ಲ. ಆಮೇಲೆ ಟಾರ್ಚ್ ಹಾಕೋಲ್ಲ. ಇಲ್ಲ ವಿಜಯ್, ಒಂದು ನಿಮಿಷ ಇರಿ, ಇಲ್ಲೇ ಇರಿ ಒಂದು ನಿಮಿಷ. ಅಣ್ಣ ಹುಷಾರಣ. ಬೇಡ ಬಂದ್ಬಿಡಿ ಅಣ್ಣ, ಸುಮ್ಮನೆ ರಿಸ್ಕ್ ಯಾಕೆ ತಗೊಳೋದು. ಅಣ್ಣ ಬಂದ್ಬಿಡಿ ಅಣ್ಣ, ಬೇಡ ಬಂದ್ಬಿಡಿ ಅಣ್ಣ. ಅಣ್ಣ ಬೇಡ ಬಂದ್ಬಿಡಿ ಅಣ್ಣ, ಬೇಡ ಬಂದ್ಬಿಡಿ ಅಣ್ಣ. ಆಯಿತು, ಓಕೆ ಬಾಯ್. ನೀ ಇಲ್ಲೇ ಎತ್ಕೋ, ಇಲ್ಲೇ ಅಂತ ಪಿಶಾಚಿ ಹಾಕಿ ತಿರ್ಕೋ ಆಯ್ತಾ. ತುಂಬ ನಡ್ರಿ ನಡ್ರಿ ಹೋಗೋಣ ಅಲ್ಲಿ ನಡ್ರಿ. ಮೇಯ್ನು ಮೇನ್ ಗೇಟ್ ಇದಾಗ್ತಾ ಇಲ್ಲ. ಹುಷಾರು ವಿಜಯ್, ಓಡಬೇಡ. ಇಲ್ಲಿ ಕಾಲೆಳು ಹುಷಾರು. ಆರಾಮಾಗಿ ಬನ್ನಿ. ನಾನೇ ಬನ್ನಿ ನಂಗೆ. ಇದ್ದಕ್ಕಿದ್ದಂಗೆ ಟಾರ್ಚ್ ಗಿರ್ಚ್ ಎಲ್ಲ ಹೋಗ್ತೈತೆ ನಾ. ಯಾರು ಜೆಂಟ್ಸು? ಜೆಂಟ್ಸು ಹೋಗ್ಬೇಡ. ಬ್ಯಾಟ್ರಿ ಲೋ ಆಗ್ಬಿಟ್ಟಿದೆ. ನಡಿ. ಅಪ್ಪ ನಮ್ಮನ್ನು ಫಾಲೋ ಮಾಡ್ಕೊಂಡ್ ಬರ್ಬೇಡ್ರಿ. ಇಲ್ಲಿವರೆಗೂ ಫಾಲೋ ಮಾಡ್ಕೊಂಡ್ ಬಂದಿದ್ದೀರಂತ ನೀವು. ದಯವಿಟ್ಟು ನಾನು ಗಾಯ್ಸ್ ಮಾತಾಡ್ತಾ ಇದ್ರೆ ನನಗೆ ಬ್ಯಾಕ್ ಬೋನ್ ಅಲ್ಲಿ ಬೆವರು ನೀರು ಇಳಿತದೆ. ನಡಿ ಮಾತ್ರ ಮಾಡಬೇಡ್ರಿ. ನಡಿ. ಇಲ್ಲ ನಡಿ. ಅದು ಇಲ್ಲೇನ ಬರೋದು. ನಾನು ಬರ್ತೀನಿ. ಸೊ ಗೈಸ್, ನೋಡಿದ್ರಲ್ಲ ವಿಡಿಯೋ ಹೆಂಗಿತ್ತು ಅಂತ. ಸೊ ತಾವೆಲ್ಲರೂ ಹೇಳಿ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಹೆಂಗಿತ್ತು ಅಂತ. ಇವತ್ತಾದರೆ ನಮ್ಮ ಹಿಂದೆಗಡೆ ನಾನು ಬರಲ್ಲ. ನೆಕ್ಸ್ಟು ಹಂಗಂತಾನೆ ಅಷ್ಟೇ, ಮತ್ತೆ ಬರ್ತಾನೆ. ಸೊ ಬೇರೆ ಜಾಗಕ್ಕೆ ಬರ್ತೀನಿ, ಈ ಜಾಗಕ್ಕೆ ನಾನು ಬರಲ್ಲ. ಯಾಕಂದರೆ ಇಲ್ಲಿ ನಮ್ಗೆ ಗೊತ್ತಿರೋರು ಕೂಡ ತೀರ್ಕೊಂಡವ್ರು ಇದ್ದಾರೆ ಮನೇಲಿ. ಸೊ ಗೈಸ್ ಹೌದು, ಸ್ವಲ್ಪ ನಮ್ಮ ಫ್ಯಾಮಿಲಿ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕಲ್ವಾ. ಸೊ ನೋಡಿ, ನಮ್ಮ ಚಿನ್ನಾಗೆ ಹೊಸದಾಗಿ ಮದುವೆ ಆಗಿದೆಯಂತೆ. ಇನ್ನು 7-8 ಮಂತ್ಸ್ ಆಗಿರೋದು. ಇನ್ನು ವಿನೋದ್ಗಾಗಿಲ್ಲ. ನಮ್ಮ ವಿಜಯ್ಗಂತೂ ನಿಮ್ಗೆ ಗೊತ್ತಿರೋದೇನೂ ಇಲ್ಲ. ವಿಜಯ್ಗೆ ಆಲ್ರೆಡಿ ಮಗು ಇದೆ, ನನಗೂ ಮಗು ಇದೆ. ಸೊ ಅದರಿಂದ ನಾವು ನಮ್ಮ ಸೇಫ್ಟಿ ಪ್ರಕಾರ ವೀಡಿಯೋ ಮಾಡ್ತಾಯಿದ್ದೀವಿ. ಆ್ಯಂಡ್ ಗೈಸ್, ವಿಡಿಯೋ ಏನು ಅನ್ನಿಸ್ತು ಅಂದ್ಬಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕಮೆಂಟ್ಸ್ ಮಾಡಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಲಿಂಕು ಎಲ್ಲ ಕೊಟ್ಟಿರ್ತೀನಿ. ಆ್ಯಂಡ್ ಮೇನ್ ಥಿಂಗ್ ಈಸ್, ಇವತ್ತು ನಮ್ಮ ಚಿನ್ನನ ಕೇಳೋಣ ಹೆಂಗೆ ಎಕ್ಸ್ಪೀರಿಯೆನ್ಸ್ ಇತ್ತು, ಏನು ಮಾಡಿದ್ರು, ಹೆಂಗಾಯಿತು ಅಂತ ಕೇಳೋಣ. ಅವನ ಎಕ್ಸ್ಪೀರಿಯೆನ್ಸ್ ಏನು ಅಂತ ಹೇಳ್ತೀನಿ. ಹೆಂಗಿತ್ತು ಗೈಸ್, ಸ್ಟಾರ್ಟಿಂಗ್ ಒಳಗಡೆ ಹೋಗಿದ ತಕ್ಷಣ ನನಗೆ ಯಾರೋ ಕಾಲು ಇಟ್ಕೊಂಡು ಎಳ್ದಿರೋ ಥರ ಆಗೋಯ್ತು. ಆಮೇಲೆ ಸೆಂಟ್ರಲ್ಲಿ ಬ್ಲ್ಯಾಕ್ ಶಾಡೋಸ್ ಓಡೋಗೋ ಥರ. ಲಾಸ್ಟಲ್ಲಿ ನಮ್ಮ ಕಣ್ಣಿಗೆ ಕಾಣಿಸಿಲ್ಲ. ವಿಡಿಯೋಗೆ ಮಾತ್ರ ಕಣ್ಣಿಗೆ ಮಾತ್ರ ಕಾಣಿಸ್ತಿಲ್ಲ. ಲಾಸ್ಟಲ್ಲಿ ನಾವು ಇನ್ನೇನು ಬರೋ ಟೈಮಲ್ಲಿ ಹಿಂದೆನೇ ಫಾಲೋ ಮಾಡ್ಕೊಂಡು. ಸೊ ಗೈಸ್, ಎಲ್ಲ ಬ್ಯಾಟ್ರೀಸ್ ಲೋ ಆಗ್ಬಿಟ್ಟಿದೆ. ಏನೋ ಆ ದೊಡ್ಡ ಬ್ಯಾಟ್ರಿ ಮಾತ್ರ ಅದು ಆಗಲೂ ಹೋಗ್ಬಿಡುತ್ತೆ. ಏನಕ್ಕಂದರೆ ಎರಡಲ್ಲ, 3 ಚಿಕ್ಕ ಬ್ಯಾಟ್ರಿ, 2 ದೊಡ್ಡ ಬ್ಯಾಟ್ರಿ ತಂದಿದ್ದು. 3 ಚಿಕ್ಕ ಬ್ಯಾಟ್ರಿನೂ ಆಫ್ ಆಗ್ಬಿಟ್ಟಿದೆ. ಇನ್ನು ಮೇಯ್ನು ದೊಡ್ಡ ಬ್ಯಾಟ್ರಿ ಮಾತ್ರ ಅದು ಡಿಮ್ ಆಗ್ತಾಯಿದೆ. ಸೊ ನಾವು ವೀಡಿಯೋನ ಎಂಡ್ ಮಾಡಿ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಟೈಮು ಇದು ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಒಂದು 5 ನಿಮಿಷ ಇದ್ಬಿಟ್ಟು ಹೋಗೋಣ. ಸೊ ನಾವೆಲ್ಲ ಟೆಂಪಲ್ಸ್ಗೆ ಹೋಗ್ಬಿಟ್ಟೆ ಹೋಗೋದು. ಆ್ಯಂಡ್ ಗೈಸ್, ಇಲ್ಲೇ ಎಲ್ಲೋ ಬರ್ತಾ ಇದ್ದಂಗೆ ಇರುತ್ತೆ. ಸುಮ್ಮನೆ ನಾವು ಇಲ್ಲಿ ನಿಂತ್ಕೊಳ್ಳೋದು ಬೇಡ, ಆಮೇಲೆ ಫಾಲೋ ಮಾಡ್ಕೊಂಬಂದರೆ ನಮಗೆ ತಲೆನೋವು. ಸೊ ಈ ವಿಡಿಯೋ ಬಗ್ಗೆ ದಯವಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಬಾಯ್ ಬಾಯ್ ಗೈಸ್, ಎಲ್ಲರೂ ಚೆನ್ನಾಗಿರಿ, ಎಲ್ಲಂದ್ರೆ ಹೋಗ್ಬೇಡಿ. ಬಾಯ್ ಬಾಯ್, ಜೈ ಶ್ರೀರಾಮ್.